ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಕೌಂಟನ್ನು ಹೊಂದಿದ್ದಾರೆ. ಆ ಅಕೌಂಟಿಗೆ ನೀವು ನಾಮಿನೇಷನ್ ಅಪ್ಡೇಟ್ ಮಾಡೋದು ಹೇಗೆ, ಸೊ ಯಾವ ರೀತಿ ಅಪ್ಡೇಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೇನೆ. ನಿಮ್ಮ ಒಂದು SBI ಏನೋ ಲೈಟ್ನಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಯಾವ ರೀತಿ ಚೇಂಜ್ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೇನೆ. ಸೊ ಈ ವಿಡಿಯೋನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕ ಇರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಟು ದಿ MH ಕ್ರಿಯೇಟಿವ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನೌ ಲೆಟ್ಸ್ ಬಿಗಿನ್. ಮೊದಲಿಗೆ ಏನೋ ಲೈಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ನೀವು ಯಾವ ರೀತಿ ನಿಮ್ಮ ಅಕೌಂಟಿಗೆ ನಾಮಿನೇಷನ್ ಅಪ್ಡೇಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೇನೆ. ಸೊ ಇದು ಓಪನ್ ಆಯಿತು. ಸೊ ನಿಮಗೆ ಅದು ಸೀನ್ ಆಗೋದಿಲ್ಲ. ನಾನು ಇವಾಗ MPIN-ಅನ್ನು ಹಾಕ್ತಾ ಇದ್ದೇನೆ. ಸೊ MPIN-ಅನ್ನು ಎಂಟರ್ ಮಾಡಿದ ಮೇಲೆ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ಎಲ್ಲ ತರಹದ ಮಾಹಿತಿಗಳು ಇರುತ್ತವೆ. ಸೊ ನಮಗೆ ಏನು ಬೇಕಾದಂದರೆ ನಿಮ್ಮ ಅಕೌಂಟಿಗೆ ಒಂದು ನಾಮಿನೇಷನ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಅಕೌಂಟ್ ತೆಗೆಸುವಾಗ ಕಂಪಲ್ಸರಿ ನಾಮಿನೇಷನ್ ಇರುತ್ತೆ. ಸೊ ಆ ನಾಮಿನೇಷನನ್ನು ನೀವು ಚೇಂಜ್ ಮಾಡಬೇಕಾದ್ರೆ ಸೊ ನೀವು ಇಲ್ಲಿ ಅಪ್ಡೇಟನ್ನು ಮಾಡ್ಕೋಬೋದು. ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕಂತ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕೆಳಗಡೆ ಸರ್ವಿಸ್ ಇದೆಯಲ್ಲ, ಸರ್ವಿಸ್, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೆಕೆಂಡ್ ಆಪ್ಷನ್ಸ್ ಇದೆ ನೋಡಿ, ಆನ್ಲೈನ್ ನಾಮಿನೇಷನ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೆಲೆಕ್ಟ್ ಅಕೌಂಟ್ ಟೈಪ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಸೇವಿಂಗ್ ಅಕೌಂಟ್ನ ಇಲ್ಲಿ ತೋರಿಸುತ್ತೆ, ಇಲ್ಲ ಡಿಪಾಸಿಟ್ ಅಕೌಂಟ್ ಇತ್ತು ಅಂದರೆ ಸೊ ಅದಕ್ಕೂ ನೀವು ನಾಮಿನೇಷನನ್ನು ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಅಕೌಂಟ್ ಅಂತ ಬರುತ್ತೆ, ನಿಮ್ಮ ಅಕೌಂಟ್ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಒಂದು ಸಲ ಕನ್ಫರ್ಮ್ ಮಾಡ್ಕೊರಿ. ನಿಮ್ಮ ಒಂದು ಅಕೌಂಟ್ ನಂಬರ್ ಮತ್ತು CIF ನಂಬರ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಕರೆಕ್ಟ್ ಇತ್ತು ಅಂದರೆ ನೀವು ಇಲ್ಲಿ ಕೆಳಗಡೆ ರಿಜಿಸ್ಟರ್ ನಾಮಿನೇಷನ್ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಿಗೆ ಅಕೌಂಟ್ ನಂಬರ್ ಇರುತ್ತೆ, ಕೆಳಗಡೆ ನಾಮಿನಿ ನೇಮ್ ಅಂತ ಇರುತ್ತೆ. ಸೊ ನೀವು ಯಾವುದಾದ್ರೂ ನೀವು ನಾಮಿನಿಯನ್ನು ಹಾಕಬಹುದು. ಎಕ್ಸಾಂಪಲ್ ನೀವು ನಿಮ್ಮ ತಂದೆಯದು ಹಾಕ್ಬೋದು, ತಾಯಿದು ಹಾಕ್ಬೋದು, ನಿಮ್ಮ ಬ್ರದರ್, ಸಿಸ್ಟರ್, ಸೊ ಯಾರಾದರೂ ಹಾಕಬೇಕು. ಬಟ್ 18 years ಅಬೌವ್ ಇದ್ದವ್ರದ್ದು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ನಾಮಿನಿಯನ್ನು ಎಂಟರ್ ಮಾಡ್ತೀನಿ. ಸೊ ಈ ಥರ ಒಂದು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೇಳುತ್ತೆ ನೋಡಿ, ಅಕೌಂಟ್ ನಂಬರ್, ನಾಮಿನಿ ನೇಮ್ ಮತ್ತು ನಾಮಿನಿ ಡೇಟ್ ಆಫ್ ಬರ್ತ್, ನಾಮಿನಿ ಅಡ್ರೆಸ್ ಆ್ಯಂಡ್ ನಾಮಿನಿ ರಿಲೇಷನ್ಶಿಪ್. ಸೊ ಈ ಥರ ಒಂದು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇನ್ನೊಂದು ಸಲ ಕನ್ಫರ್ಮ್ ಕೇಳುತ್ತೆ, ಕರೆಕ್ಟ್ ಐತಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ ಚೆಕ್ ಮಾಡ್ಕೊಳ್ಳಿ, ರಿಲೇಷನ್ಶಿಪ್ಪನ್ನು ಚೆಕ್ ಮಾಡ್ಕೊಳ್ಳಿ, ಡೇಟ್ ಆಫ್ ಬರ್ತನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಚೆಕ್ ಮಾಡ್ಕೊಂಡ ಮೇಲೆ ಇಲ್ಲಿ ಕನ್ಫರ್ಮ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು OTP ಬರುತ್ತೆ. ಸೊ ನೀವು OTPಯನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು, ನಾಮಿನಿ ಆ್ಯಡೆಡ್ ಸಕ್ಸಸ್ಫುಲಿ ಅಂತ. ಸೊ ನೀವು ನಿಮ್ಮ ಒಂದು ಅಕೌಂಟಿಗೆ ನಾಮಿನೇಷನ್ ಅಪ್ಡೇಟ್ ಕಂಪ್ಲೀಟವಾಗಿ ಆ್ಯಡ್ ಆಯಿತು. ಸೊ ಇದೇ ರೀತಿ ನೀವು ಬ್ಯಾಂಕಿಗೆ ಹೋಗದೇನೆ ನಿಮ್ಮ ಒಂದು ಅಕೌಂಟಿಗೆ ಯಾವ ರೀತಿ ನಾಮಿನೇಷನ್ ಅಪ್ಡೇಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಟ್ಟಿದ್ದೇನೆ. ಸೊ ಇದೇ ರೀತಿ ನಮ್ಮ ವಿಡಿಯೋಗಳು ಮುಂದಿನ ವಿಡಿಯೋಗಳಲ್ಲಿ ಬರುತ್ತವೆ. ಸೊ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಮಸ್ಕಾರ.